ಇಡೀ ತಾಲೂಕಿನ ರೈತರು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಸಮಸ್ಯೆಗಳು ಬಗೆಹರಿಸ್ಬೇಕಂತ ಅಂಗಲಾಚಿ ಕೇಳಿಕೊಂಡ್ರು ತಾಲೂಕು ಆಡಳಿತ ಭಾಳ ವಿಫಲ ಆಗ್ಯದ. ಇದ್ರಾಗ ಈಗಾಗಲೇ ನಾವು 3-4 ವರ್ಷದಿಂದ ಸುಮಾರು 100 ಬಾರಿ ಅಲಿದಾಡಿ ನಮ್ಮ ಚಪ್ಪಲಿನೇ ಸವದು ಹೋಗ್ಯಾವ. ಇಲ್ಲಿ ತನಕ ಒಂದು ಕೆಲಸ ಮಾಡೋಕ್ಕೆ ತಯಾರಿಲ್ಲ ನಮ್ಮ ಅಧಿಕಾರಿಗಳು. ಕಾಳಗಿ ತಹಸೀಲ್ ಕಚೇರಿ ಹೆಂಗಾಗ್ಯದಪ್ಪ ಅಂತ ಕೇಳಿದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಪರಿಸ್ಥಿತಿ ಹಾಕುಂಟು. ಈಗಾಗಲೇ ತಾವೆಲ್ಲರೂ ಬಂದವರು ಒಂದೇ ಮಾತು ಹೇಳ್ತಾರೆ, ಏನ್ರಿ ಬರ್ತೀವಿ ಹೋಗ್ತೀವಿ ಒಂದೂ ಕೆಲಸ ಆಗಲ್ಲ. ಅದಕ್ಕಾಗಿ ಸುಮಾರು ನಾವು ಬೇಡಿಕೆಗಳನ್ನು ಇಟ್ಕೊಂಡ್ಬಂದೇವಿ. ತಹಸೀಲ್ದಾರ್ ಸರ್ ಬರ್ಲಕತ್ತಾರ ಅಂತ ಹೇಳೇ ಒಂದು ತಾಸಾಯ್ತು, ಇಲ್ಲಿ ತನಕ ತಹಸೀಲ್ದಾರ್ ಸರ್ ಬರಲೇ ಇಲ್ಲ. ಈಗ ಬ್ಯಾಸಗಿ ಚಾಲು ಆಗಿ 3 ತಿಂಗಳಾಯ್ತು. 8ಕ್ಕೆ ಆಫೀಸ್ ಚಾಲು ಆಗ್ಬೇಕು. ಯಾಕ್ರಿ ಕಪಿಲ್? 12 ತನ ಅಧಿಕಾರಿಗಳು ಕೆಲಸಕ್ಕೆ ಬರ್ತಾರೆ ಇಲ್ಲಿ. ಹಂಗಿದ್ದಾಗ ಇವು ನಮ್ಮ ರೈತರ ಕೆಲಸ ಆಗ್ಬೇಕು ಹೆಂಗ? ಅದಕ್ಕಾಗಿ ಇವತ್ತು ನಾವು ಏನು ಬೇಡಿಕೆ ಇಟ್ಕೊಂಡು ಬಂದೀವಿ ಅಂತ ಕೇಳಿದ್ರೆ, ಈಗಾಗಲೇ ಬೇಸಿಗೆ ಚಾಲಾಗಿ 3 ತಿಂಗಳಾಯ್ತು. ಕಾಲುವೆ ಕೆರಿದಾಗ ದುನಿಯಾ ನೀರವ. ಆ ಕಾಲುವೆಗೆ ನೀರು ಬಿಟ್ಟರೆ ರೈತರು ನೀರು ಬಿಟ್ಕೋತಾರೆ. ದನ ಕರುಗಳು ಪಕ್ಷಿ ಪ್ರಾಣಿಗಳು ನೀರು ಕುಡಿತಾವ. ಅದು ಬಿಡ್ಲಾಕ್ ತಯಾರಿಲ್ಲ ಇವು. ಮತ್ತು ರಸ್ತೆ ಇಲ್ದಂಗೆ ಸಾಯ್ಲತ್ತಾರ. ಇನ್ನೂ ತನಕ ಗಳೆ ಹೊಡೆದಿಲ್ಲ, ಹೊಲಗಳು ನೇಗಲ್ ಹೊಡೆದಿಲ್ಲ, ಕೊಯ್ಲಿ ಹೊಡೆದಿಲ್ಲ. ಇನ್ನು 15 ದಿನದಾಗ ನಮ್ಮದು ಬಿತ್ತರಿಕೆ ಚಾಲು ಆಗ್ತದೆ. ಈ ವರ್ಷ ಜಲ್ದಿ ಮಳೆಗಾಲ ಅಂತ ಹೇಳತ್ತಾರ. ಅದನ್ನು ಮಾಡಿಕೊಡ್ಲಾಕ್ ತಯಾರಿಲ್ಲ ಇವರು. ಮತ್ತು ಅಳತಿ ಮಾಡಕ್ಕೆ ಸರ್ವೆಕ್ ಹಾಕಿದ್ದೇವೆ ರೀ. ಅಣ್ಣತಮ್ಮದೇವ್ರು ಜಗಳ ಆಡಿದ್ದೇವೆ, ಸಾಲ ಆಗ್ಯದ, ಹೊಲ ಮಾರಿದ್ದೇವೆ. ಇನ್ನೊಬ್ರದ್ದು ಏನೇನೋ ಸಮಸ್ಯೆಗಳವ, ಮಕ್ಕಳು ಮದುವೆ ಅದ, ಒಕ್ಕಲ್ತಂದು ಸಾಲ ಆಗ್ಯದ, ಸಾಲ ಕೊಡೋ ಸಲಿನ ಹೊಲ ಮಾರಿದ್ದೇವೆ. ಆ ಹೊಲ ಅಳದು ಕೊಡ್ರಪ್ಪ ನಮ್ಗೆ ಅಂದ್ರೆ ಫೀಸ್ ಕಟ್ಟಿದ್ದು. ಇನ್ನತನ ನಮಗೆ ಸಾಲದ ಹೊಲ ಅಳು ಕೊಡ್ಲಾಕ್ ತಯಾರಿಲ್ಲ ನಮಗೆ. ಮತ್ತೇನಂತ ಕೇಳಿದ್ರೆ ಕರೆಂಟ್ 7 ಗಂಟೆ ಅಂತ ಹೇಳ್ಯಾರ. 7 ಗಂಟೆದಾಗ 7 ಸಲ ತೆಗಿತಾರ. ಮುಂದೆ ಹಾಕ್ಲಾಕ್ನೂ ತಯಾರಿಲ್ಲ. ಹಾಗಾಗಿ ನಮ್ಮ ತಾಲೂಕದಾಗ ವಜ್ಜೆ ಹಾಕುಂಟು. ಅದಕ್ಕಾಗಿ ನಾವು ಈ ಮನೆ ಪತ್ರ ಕೊಡ್ಲಾಕ ಬಂದೇವು ಮಾನ್ಯ ತಹಸೀಲ್ದಾರವರಿಗೆ. ತಹಸೀಲ್ದಾರವ್ರ ಮುಖಾಂತರ ಜಿಲ್ಲಾ ಆಡಳಿತಕ್ಕೂ ಈ ಮನೆ ಪತ್ರ ಸಲ್ಲಿಸಲತ್ತೀವಿ. ದಯಮಾಡಿ ಈ ಮನೆ ಪತ್ರ ಯಾರು ತಗೊಳಕ್ ಬರ್ತಾರ ಮುಂದೆ ಗೊತ್ತಿಲ್ದಂಗೆ ಹಾಕುಂತದೆ. ಯಾಕಂದ್ರೆ ಅವ್ರಿಲ್ಲ ಇವ್ರಿಲ್ಲ ಅಂತಾರೆ ಆಫೀಸ್ದಾಗ ಕೇಳಿದ್ರು. ಅದಕ್ಕಾಗಿ ಬಂದು ಅವ್ರ ಮನೆ ಪತ್ರ ಸ್ವೀಕರಿಸ್ಬೇಕಂತ ಕೇಳ್ಕೊತೀವಿ. ಮೇಡಮ್ ಅವರೇ, ಓ ಮೇಡಮ್ ಅವರೇ, ಮಾಣಿಕರಿ ಸಾಲ ಇದಕ್ಕೆ ಹೊಲ ಮಾರಿದೆ, ಅದು ರಿಜಿಸ್ಟರ್ ಆಗಕ್ಕೆ ತಯಾರಿಲ್ಲ. ಮತ್ತು ಕುಂತ ಅಧಿಕಾರಿಗಳು ಮಾಡ್ಲತ್ತರ ನಮ್ಗೆ ಗೊತ್ತಾಗಲ್ಲ. ಮಾಣಿಕ್ ಸರ್ ಎಲ್ಲ ಒಂದು ವಿನಂತಿ ಮಾಡ್ತೀವಿ. ಮುಂಜಾನೆ 8 ಬಂದು ಕುಂತೀವಿ. ತಮ್ಮನೂ ಗೊತ್ತು ಸರ್ ಹೊಂಟ್ರ ಅಂದ್ರೆ ಅನಿವಾರ್ಯ ಕಾರಣ ಬಂದಿಲ್ಲ. ಆಯ್ತು ಇರಲಿ. 12 ತನಕ ಅಧಿಕಾರಿಗಳು ಕೆಲಸಕ್ಕೆ ಬರ್ತಾರೆ ಸರ್. 8ಕ್ಕೆ ಆಫೀಸ್ ಚಾಲು ಆಗತ್ತದ. ನೀವು ನೋಡ್ಲತ್ತೀರಿ. ನೀವು ಮೇಲಧಿಕಾರಿಗಳು ಏನು ಮಾಡತ್ತೀರ ನಾವು ಕೇಳ್ತೀವಿ. ಕೇಳ್ಬೇಕಿದ್ರೆ ಅವ್ರು ಬಂದು ಅಧಿಕಾರಿಗಳಿಗೆ ಹೇಳತ್ತಿರಲ್ರಿ. ಹೊಲ ಮಾರಿ 8 ತಿಂಗಳು ವರ್ಷ ಆಗತ್ತದ, ಮಾಡ್ಲಕ್ಕೆ ತಯಾರಿಲ್ಲ ಅಂತ. ಮತ್ತು ಇವು ಹಣದಿಂದಾಗಲಿ, ಲೈಟಿಂದಾಗಲಿ, ನೀರಿಂದಾಗಲಿ ಮತ್ತು ಮಾಡೋರು ಯಾರು ಸರ್? ಭೂಮಿದಾಗ ಬಂದ್ರೆ ಭೂಮಿದಾಗ ಬಂದ್ರು ಇವತ್ತು ಆಗಲ್ರಿ. ಇವತ್ತು ಸೈಟ್ ಬೀಜ ಅದ, ಅದು ಬೀಜ ಅದ. ಪಾಪ ಎಲ್ಲಿದಾಗ ಕೆಲಸ ಹಿಡ್ಕೊಂಡು ಬರ್ತಾರೆ, ಆದ್ರೂ ಮಾಡಲ್ಲ. ನಾವು ಒಂದೇ ಮಾತು ಹೇಳ್ತೇವ್ರಿ. ಹೌದು, ಅದೇ ಬಂದ್ರೆ 3 ದಿನ ಗಡುವು ಕೊಡ್ತೇವೆ ಸರ್. ನಮಗೆ 2 ತಿಂಗಳಾಯ್ತು. ಈಗ ನಾವು ಅರ್ಜಿ ಕೊಟ್ಟಿದ್ದೇವೆ. 2 ಅರ್ಜಿ ಕೊಟ್ಟಿದ್ದೇವೆ. ಒಂದು ಸರ್ವೆ ಮಾಡಿಕೇಶನ್ ನಮಗೆ ಹಾದಿ ತೋರ್ಸೋದು ಒಂದು ಅದ ರೀ. ಒಂದು ಹಾದಿ ಏನದ, ಹಾದಿ ನಮಗೆ 100 ವರ್ಷ ಹಿಡಿದು ಹಾದಿ ಗೋಡಿ ಹಾದಿ ಅದ. ಈಗ ಬಂದ್ ಮಾಡ್ಯಾರ ಅವ್ರು 2 ಕ್ಲಿಯರ್ ಮಾಡ್ತೀನಿ ಅಂದವ್ರು ಇಲ್ಲಿವರೆಗೂ ಕ್ಲಿಯರ್ ಮಾಡ್ಲಿಕ್ಕೆ ತಯಾರಿಲ್ಲ. ಎಷ್ಟು ತಿಂಗಳಾಯ್ತು? 2 ತಿಂಗಳಾಯ್ತು. ಎಷ್ಟು ಅರ್ಜಿ ಕೊಟ್ಟಿದ್ದೇವೆ? ಪತ್ರಿಕಾ ಮಾಧ್ಯಮದವ್ರು ನೀವು ಸ್ವಲ್ಪ ನೇರ ಬರೀರಿ. ಇವ್ರಿಗೆ ಯಾವ ಮೂಲದಿಂದ ಆದಾಯ ಬರ್ತೋಡ್ರಿ. ಈಗ ಸೌಳು ಹೊಡೆಯೋದು ಮಾಡೋದು ಅದು ಇಮ್ಮಿಡಿಯೇಟ್ ರಾತ್ರಿ ಹಗಲು ಕಲ್ತು 1 ವಾರದಾಗ ಅವ್ರಿಗೆ ಪಕ್ಕಾ ಡಾಂಬರಿಕಂಡು ರಸ್ತೆ ಮಾಡಿಕೊಡ್ತಾರೆ. ರೈತರಿಗೆ 1954 ಆಲ್ ಇಂಡಿಯಾ ಸರ್ವೆದಾಗ ಪೂರಾ ಇವ್ರು ರೆವೆನ್ಯೂ ದಾಖಲಾತಿದಾಗ ದಾರಿ ಅವ ರೀ. ನಾವು ಆಜು ಬಾಜು ಇದ್ದವ್ರು ನಾವು ಏನಿರ್ತೀವಿ, ಯಾವನೋ ಒಬ್ಬ ಬಲಿಷ್ಠ ತಿಳುವಳಿಕೆ ಕಮ್ಮಿ ಇದ್ದವ ದಾರಿನೇ ಹಣದೇನೆ ಹೊಡೆದು ಹಾಕಿರ್ತಾನೆ. ಇವ್ರ ಜವಾಬ್ದಾರಿ ಇರ್ತದ. ಇವ್ರು ಬಂದು ರೆವೆನ್ಯೂ ಇನ್ಸ್ಪೆಕ್ಟರ್, VA, ಮೇಲಾಧಿಕಾರಿಗಳು ಬಂದದು ರಸ್ತೆ ತೆರವು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡೋದು. ಇವರು ನಾವು ಎಷ್ಟೇ ಮನವಿ ಕೊಟ್ರೇನು ಇವ್ರ ಮ್ಯಾಲೆ ಏನು ಹೊಯ್ಕೊಂಡ್ರೇನು ಏನು ಮಾಡಲ್ಲ. ಯಾಕಂದ್ರೆ ನಮ್ಮಲ್ಲಿ ರಿಟರ್ನಿಂಗ್ ಇವ್ರಿಗೆ ಏನೂ ಇಲ್ಲ. ಇವ್ರು ಸವಳು ಜವಳು ಇವ್ರು ಹೊಡಿತೊಂಡ್ರಿ. ಇವ್ರು ಯಾರು ರೀತಿ ಗಾಡಿ ಅವರು ಅಂಥವ್ರಿಗೆ ಏನು ಅನುಕೂಲ ಆಯ್ತು ನೋಡ್ರಿ. ಅಕ್ಕಡ್ದು ರಿಟರ್ನಿಂಗ್ ಆದಾಯ ಬರೋರಿಗೆ ಪಕ್ಕಾ ರಸ್ತೆ ಮಾಡಿಕೊಡ್ತಾರೆ. ಎಲ್ಲ ಹೇಳ್ತೀನಿ ರೀ. ಆಲ್ ಇಂಡಿಯಾ ಸರ್ವೆ 1954 ಸರ್ವೆ ಏನು ಅದ ನೋಡ್ರಿ. ಅದ್ರದಾಗ ಎಲ್ಲ ಕಂದಾಯ ದಾಖಲೆಗಳದಾಗ ಎಷ್ಟು ನೀಟಾಗಿ ಎಲ್ಲ ಹೊಲಗಳಿಗೆ ದಾರಿ ಅದ ರೀ. ನಮ್ಮ ಭಾರತ ದೇಶದೇನು ಅವಾಗ ಸರ್ವೆ ಆಗ್ಯದ, ಆ ಸರ್ವೆದಾಗ ಎಲ್ಲ ಹೊಲಗಳಿಗೆ ದಾರಿ ಅದ, ಎಲ್ಲ ಊರಿಗೆ ದಾರಿ ಅದ.
ಅವ ಯಾರು ಪುಣ್ಯಾತ್ಮ ಮಾಡ್ಯಾನು 1 mm ಕಾಶ್ಮೀರ್ಲಿಂದ ಕನ್ಯಾಕುಮಾರಿ, ಕನ್ಯಾಕುಮಾರಿಲಿಂದ ಕಾಶ್ಮೀರಿಗೆ 1 mm ಬೌಂಡ್ರೀಸ್ ಫಾಲ್ಟ್ ಇಲ್ಲ. ಈಗ ಏನಾಗ್ಲತ್ತದ, ನಾವು ತಿಳಿಲಾರ್ದ ರೈತರು ಊರಾಗ ಬಲಿಷ್ಠ ಇದ್ದವರು ತಿಳಿಲಾರ್ದವ್ರು ಇರ್ತಾರೆ, ಅವ್ರ ಬಾಜು ಹೊಲ ಐತಂದ್ರೆ ಅದು ಹಣದಿನ ಕಬ್ಜಾ ಮಾಡಿಬಿಟ್ರ. ಅವ ಒಬ್ಬ ಒಂದು 10 ಗುಂಟೆ 5 ಗುಂಟೆ ಹೊಲ ಕಬ್ಜಾ ಮಾಡಿ ಸಲಕ ಮುಂದೆ ಹೋಗೋದು ನೂರಾರು ರೈತರಿಗೆ ತೊಂದರೆ ಆಗ್ತದ. ದಾರಿ ಇಲ್ದಕ್ಕೆ ಹೊಲಗಳು ಕಡ್ತಿ ಕಮ್ಮಲಾಗ್ಯಾರ, ದಾರಿ ಇಲ್ದಕ್ಕೆ ಆ ಹೊಲಗಳಿಗೆ ಹೋಗಿ ಟ್ರ್ಯಾಕ್ಟರ್ ಹೊಡೆಯೋದಾಗಲ್ಲಾಗ್ಯಾರ. ಈಗ ನಂಬಲ್ಲಿ ಹಾಕೊಂಡು ಹೊಲ ಕ್ಯಾನ್ಸಲ್ ಆಗ್ಯದ ಸರ್. ದಾರಿ ಇಲ್ದ ಅದಕ್ಕೆ ನೀವು ಮಾಧ್ಯಮದವರು ನಮ್ಮ ರೈತರು ಮಾಡಿ ಹೋಗ್ಯಾರಿ. ರೈಟ್ ಬ್ಯಾಂಕಿಗೆ ಹಮೇಶ ನೀರು ಇರ್ತದ್ರಿ. ಅದು ರಾಜಶ್ರೀ ಫ್ಯಾಕ್ಟ್ರಿ ಆ ಕಡೆ ಏನೇನಾದ್ರು ಅರ್ದು ಅನುಕೂಲ ಅದನ್ನು ಬೆಣ್ಣೆತೊರ ಕ್ಯಾನಲ್ದು ಲೆಫ್ಟ್ ಬ್ಯಾಂಕಿಗೆ ಬೇಕಾದೊಟ್ಟು ನೀರಿದ್ರು ಒಟ್ಟೆ ಬಿಡಲ್ರಿ. ಅವ್ರು ಜೂನ್ ಜುಲೈ ಮಳೆಗಾಲ ಚಾಲು ಐತೆ ಅಂದ್ರೆ ನಾವು ಬಿತ್ತಣಿಕೆ ಮಾಡಿರ್ತೀವಿ ನೋಡ್ರಿ, ನಮ್ಮ ಬಿತ್ತಿ ಬೆಳೆ ಓಸು ಸತ್ಯನಾಶ ಸಿಕ್ಕಂಗೆ ನೀರು ಬಿಟ್ಟು ಹಾಳು ಮಾಡ್ತೀವಿ. ಈಗ ನಾವು ತಹಸೀಲ್ದಾರ್ ಮುಖಾಂತರ ಮನವಿ ಮಾಡ್ಲತ್ತೀವಿ, ಅವ್ರಿಗೆ ಡೈರೆಕ್ಟ್ ಹೋಗಿ AWಗೆ ಹೇಳತ್ತೀವಿ. ಅವ್ರು ಏನಿಲ್ರಿ, ನಮ್ಮ ರೀಜನಲ್ ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳು ಅವ್ರ ಅಧೀನದಾಗ ಬರ್ತೀವಿ, ಈಗ ನಾವು ನೀರು ಬಿಡಲ್ಲ ಅಂತಾರೆ. ಅದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈಗ ನಿಮ್ಮ ಮುಖಾಂತರ ನಾವು ಕೊಡೋದೇನಂತಂದ್ರೆ ಸರ್ವೇದದ ರೀ, ಇದ್ರದಾಗ ಸಮಸ್ಯೆಗಳು ಸ್ವಲ್ಪ ಓದಿ ನೀವು ಇದಕ್ಕೆ ಏನದ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೆಫರೆನ್ಸ್ ಮಾಡಿರಿ. GR ಬಂತು, ಪಾಣಿಗೆ ಆಕಾರ ಬಂದು ತಾಳೆ ಆಗ್ತಿಲ್ಲ, ಅದು ಅದ ತಿದ್ದುಪಡಿ ಸಲುವಾಗಿ ನಾವು ಆಕಾರ ಬಂದು ನಿಮ್ಮಲ್ಲಿ ಲಭ್ಯ ಇಲ್ಲ, ಆಕಾರ ಬಂತಲ್ಲ ಚಿತ್ತಾಪುರ ಹೋಗ್ಬೇಕು. ಇವೆಲ್ಲ ಸಾವಿರಾರು ಸಮಸ್ಯೆಗಳು. ಅದಕ್ಕೆ ದಯಮಾಡಿ ಇವಕ್ಕೆ ಏನದ ನೀವು ಓದಿ ಸ್ವಲ್ಪ ನೋಡಿ ಇದ್ರ ಮೇಲೆ ಗಮನ ಹರಿಸ್ತೀರಪ್ಪ ಅಂತಂದ್ರೆ ನಿಂದಿರಿ ಅತ್ತಾತ್ ನಿಂದಿರಿ ಸರ್. ಬಾಯ್ ಮುಂದೆ ಕವರ್ ಹತ್ರ ಎಲ್ಲರದು ಇತ್ತತ್ ಬರ್ರಿ. ಬಾರಮ್ಮ ಈ ಕಡೆ ಬರ್ರಿ, ಮುಂದೆ ಬರ್ರಿ. 40 ಸೆಕೆಂಡ್ ಕವರ್